ತಿಮ್ಮಪ್ಪನ ಭಕ್ತರಿಗೆ ಒಂದು ಬ್ಯಾಡ್ ನ್ಯೂಸ್. ನಡಿಗೆ ಮಾರ್ಗದ ಮೂಲಕ ಶ್ರೀನಿವಾಸನ ದರ್ಶನವನ್ನು ಪಡಿತಾ ಇದ್ದ ಭಕ್ತಾದಿಗಳಿಗೆ ಇನ್ನು ಮುಂದೆ ಉಚಿತ ಲಡ್ಡು ಸಿಗುವ ಗ್ಯಾರಂಟಿ ಇಲ್ಲ. ನಡಿಗೆ ಮೂಲಕ ಸಪ್ತಗಿರಿಗೆ ತಲುಪಿದ್ರೆ ದರ್ಶನ ಕೂಡ ಸುಲಭದಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಟಿಟಿಡಿ ಕೆಲ ನಿಯಮಗಳಲ್ಲಿ ಈಗ ಬದಲಾವಣೆಯನ್ನು ತರೋಕೆ ಮುಂದಾಗಿದೆ. ನಿನ್ನೆ ನಡೆದಂತಹ ಟಿಟಿಡಿ ಸಾಮಾನ್ಯ ಸಭೆಯಲ್ಲಿ ಒಂದಷ್ಟು ಬದಲಾವಣೆಗಳಿಗೆ ಟಿಟಿಡಿ ತೀರ್ಮಾನಿಸಿದೆ. ನಡಿಗೆ ಮಾರ್ಗದ ಮೂಲಕ ಆಗಮಿಸಿ ಬಾಲಾಜಿಯ ದರ್ಶನವನ್ನು ಪಡಿತಾ ಇದ್ದ ಭಕ್ತಾದಿಗಳಿಗೆ ನೀಡ್ತಾ ಇದ್ದ ಫ್ರೀ ಲಡ್ಡು ಮತ್ತು ದಿವ್ಯ ದರ್ಶನವನ್ನು ರದ್ದು ಮಾಡಿ ಟಿಟಿಡಿ ಆದೇಶ ಹೊರಡಿಸಿದೆ. ಪ್ರಯೋಗಾತ್ಮಕವಾಗಿ ವಾರದ ಕೊನೆಯ 3 ದಿನಗಳಲ್ಲಿ ದಿವ್ಯ ದರ್ಶನದ ಟೋಕನ್ ಮತ್ತು ಉಚಿತ ಲಡ್ಡನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಟಿಟಿಡಿ ಈ ನಿರ್ಧಾರಕ್ಕೆ ಬರೋಕೆ ಕಾರಣವಾಗಿದ್ದು ನಡಿಗೆ ಮಾರ್ಗದ ಮೂಲಕ ದಿವ್ಯ ದರ್ಶನಕ್ಕೆ ಬರುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು. ಇವರಿಗೂ ಕೂಡ ನಡಿಗೆ ಮೂಲಕ ಬರುವ ಪ್ರತಿ ಭಕ್ತನಿಗೆ ಒಂದು ಲಾಡನ್ನು ಕೊಡಲಾಗ್ತಾ ಇತ್ತು. ಈಗ ಅದನ್ನು ಕೂಡ ಟಿಟಿಡಿ ರದ್ದು ಮಾಡಿದೆ. ಇದು ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ಸಾಕಷ್ಟು ಜನ ಭಕ್ತರು ಕೇವಲ ಲಡ್ಡು ಸಿಗುತ್ತೆ ಅಂತಲ್ಲ, ನಡ್ಕೊಂಡು ಹೋದ್ರೇನೆ ಅವರಿಗೆ ಭಕ್ತಿ ಇತ್ತು, ಆ ರೀತಿಯಾದಂಥ ಒಂದು ಭಕ್ತಿ ಇತ್ತು. ಹಾಗಾಗಿ ನಡ್ಕೊಂಡು ಹೋಗೋದನ್ನೇ ಹೆಚ್ಚಿನ ಭಕ್ತರು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರಿಫರ್ ಮಾಡ್ತಾ ಇದ್ರು. ಕೇವಲ ಲಡ್ಡು ಸಿಗುತ್ತೆ ಅಂತಲ್ಲ, ಭಕ್ತಿ ಕೂಡ ಅಲ್ಲಿ ಕಾರಣ ಇತ್ತು. ಈಗ ಲಡ್ಡು ಕೊಡೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ನಡೆದುಕೊಂಡು ಹೋಗುವಂತಹ ಭಕ್ತರಿಗೆ ವಾರದ ಕೊನೆ ದಿನಗಳಲ್ಲಿ ದರ್ಶನ ಕೂಡ ಸಿಗೋದಿಲ್ಲ ಅನ್ನುವಂಥ ನಿಯಮವನ್ನು ಮಾಡಲಾಗಿದೆ. ಇದು ಎಷ್ಟು ಸರಿ ಅಂತ? ಅಮರ್, ಇಲ್ಲಿ ಒಂದು ವಿಚಾರ ನಾವು ಕ್ಲಾರಿಫೈ ಮಾಡಬೇಕಾಗಿದೆ ಭಕ್ತರಿಗೆ. ಏನಂತಂದ್ರೆ ಇಲ್ಲಿ ನಡಿಗೆ ಮೂಲಕ ತಿರುಮಲಕ್ಕೆ ಬಂದು ದರ್ಶನ, ದಿವ್ಯ ದರ್ಶನ ಅಂತ ಹೇಳ್ತೀವಿ. ಅಂದ್ರೆ ನಡಿಗೆ ಮೂಲಕ ಸಪ್ತಗಿರಿಗೆ ಬಂದು ದೇವರ ದರ್ಶನ ಪಡೆಯೋ ಒಂದು ವಿಧಾನಕ್ಕೆ ದಿವ್ಯ ದರ್ಶನ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯ ದರ್ಶನ, ಸರ್ವ ದರ್ಶನಕ್ಕೂ ಮತ್ತೆ ದಿವ್ಯ ದರ್ಶನಕ್ಕೂ ತುಂಬಾ ವ್ಯತ್ಯಾಸ ಇದೆ. ದಿವ್ಯ ದರ್ಶನ ಒಂದಿಷ್ಟು ಸಮಯ ಬೇಗನೆ ಆಗುತ್ತೆ. ಅಂದ್ರೆ ಬೇರೆಯವರಿಗೆ ಹೋಲಿಸಿದಾಗ ಇವರು ದಿವ್ಯ ದರ್ಶನದ ರೂಪದಲ್ಲಿ ಬರುವಂತಹ ಭಕ್ತಾದಿಗಳು ಬೇಗನೆ ತಿಮ್ಮಪ್ಪನ ದರ್ಶನವನ್ನ ಪಡಿಬಹುದು. ಹೀಗಾಗಿ ಏನಂತಂದ್ರೆ ನಡಿಗೆ ಮೂಲಕನೇ ಸಾಕಷ್ಟು ಜನ ಆ ಮಾರ್ಗದ ಮೂಲಕನೇ ಹೋಗಕ್ಕೆ ಬಯಸ್ತಾರೆ. ಒಂದು ಎರಡನೇದೇನಂತಂದ್ರೆ ಹರಿಕೆ ಹೊತ್ತಿರ್ತಾರೆ ಬಹಳಷ್ಟು ಜನ. ನಾವು ನಡಿಗೆ ಮೂಲಕನೇ ಬಂದು ನಿಮ್ಮ ದರ್ಶನವನ್ನ ಪಡಿತೀವಿ ಅನ್ನುವಂತ ಒಂದು ಹರಿಕೆಯನ್ನ ಹೊತ್ತಿರ್ತಾರೆ. ಅವ್ರಿಗೆ ಈ ಲಾಡು ಅಂತಕ್ಕಂಥದ್ದು ಅವ್ರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಆದಾಗ್ಯೂ ಕೂಡ ಏನಂತಂದ್ರೆ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಒಂದು ಉಚಿತ ಒಂದು ಲಾಡು ಅಂದ್ರೆ ಈ ಒಂದು 6-7 ವರ್ಷಗಳ ಹಿಂದೆ ಈ ಒಂದು ಸಂಪ್ರದಾಯ ಶುರುವಾಗಿತ್ತು. ಅಂದ್ರೆ ನಡಿಗೆ ಮೂಲಕ ಬರುವಂತ ಭಕ್ತಾದಿಗಳ ಒಂದು ಸಂಖ್ಯೆಯನ್ನ ಜಾಸ್ತಿ ಮಾಡೋ ಹಿನ್ನೆಲೆಯಲ್ಲಿ ಈ ಒಂದು ಸಂಪ್ರದಾಯವನ್ನ ಶುರು ಮಾಡಲಾಗಿತ್ತು. ಅವಾಗ ಟಿಟಿಡಿಯ ಒಂದು ಚೇರ್ಮನ್ ಆಗಿರುವಂತಹ ಬಾಪಿರಾಜು ಅವರ ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನ ಶುರು ಆಗಿತ್ತು. ಇದಾದ ಬಳಿಕ ಏನಂತಂದ್ರೆ ಇದೀಗ ಟಿಟಿಡಿಗೆ ಎದುರಾಗಿರುವಂತಹ ಸಮಸ್ಯೆ ಏನು ಅಂತಂದ್ರೆ ನಡಿಗೆ ಮೂಲಕ ಬರುವಂತಹ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ ಹೋಲಿಸಿ ನೋಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸುಮಾರು 40,000-50 ಸಾವಿರ ಜನ ನಡಿಗೆ ಮೂಲಕನೇ ಬರ್ತಾ ಇದ್ದಾರೆ. ಒಂದು ಕಡೆ ನಡಿಗೆ ಮೂಲಕ ಬರುವಂತಹ ಈ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ವದರ್ಶನ ಅಂದ್ರೆ ಉಚಿತ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಏನಂತಂದ್ರೆ ಈ 300 ರೂಪಾಯಿ ಪಾವತಿ ಸೇವೆಯನ್ನ ಅಡಿಯಲ್ಲಿ ದರ್ಶನ ತೆಗೆದುಕೊಳ್ಳುವಂತಹ ಆನ್ಲೈನ್ ಟಿಕೆಟ್ ತೆಗೆದುಕೊಂಡು ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆನೂ ಕೂಡ ಅವರು ಕೂಡ ಹೆಚ್ಚು ಕಡಿಮೆ 20,000ಕ್ಕೆ ಆಸ್ಪಾಸ್ ಇರ್ತಾರೆ. ಹೀಗಾಗಿ ಪ್ರತಿದಿನ 80,000-90,000 ಸಾವಿರ ಒಳಗಡೆನೆ ಭಕ್ತಾದಿಗಳು ದರ್ಶನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕಿಂತ ಈ ಒಂದು ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ನೂಕುನುಗ್ಗಲು ಏರ್ಪಾಡಾಗುತ್ತೆ. ಹಾಗೇನೆ ದರ್ಶನಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಇದನ್ನೆಲ್ಲ ಕಡಿತಗೊಳಿಸುವ ಸಲುವಾಗಿ ಮೊದಲು ನಡಿಗೆ ಮೂಲಕ ಬರುವಂತಹ ಭಕ್ತಾದಿಗಳ ಸಂಖ್ಯೆಯನ್ನ ಕಡಿಮೆ ಮಾಡೋ ಸಲುವಾಗಿ, ಅಂದ್ರೆ ಯಾರು ಉಚಿತ ಲಡ್ಡು ಸಲುವಾಗಿ ಬರೋ ಒಂದು ಕನಸನ್ನ ಕಾಣ್ತಾ ಇರ್ತಾರೋ, ಯಾರು ಈ ರೀತಿ ಒಂದು ಭಾವನೆಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೋ, ಅಟ್ಲೀಸ್ಟ್ ಅವರನ್ನಾದ್ರೂ ಕಂಟ್ರೋಲ್ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಟಿಟಿಡಿ ಜೂನ್ 7, 8, 9 ಅಂದ್ರೆ ವಾರದ ಕೊನೆಯ 3 ದಿನಗಳು, ಶುಕ್ರವಾರ, ಶನಿವಾರ ಮತ್ತೆ ರವಿವಾರ, ಈ 3 ದಿನಗಳಲ್ಲಿ ದಿವ್ಯ ದರ್ಶನದ ಟೋಕನ್ಗಳನ್ನ ರದ್ದು ಮಾಡಲಾಗಿದೆ. ಅವತ್ತಿನ ಆ 3 ದಿನ ಏನಂತಂದ್ರೆ ದಿವ್ಯ ದರ್ಶನ ಇರೋದಿಲ್ಲ, ಹಾಗೇನೆ ಉಚಿತ ಲಾಡವನ್ನು ಕೂಡ ಕೊಡಲಾಗುವುದಿಲ್ಲ.
ಇಲ್ಲಿ ಮತ್ತೊಂದಿದೆ, ನಡಿಗೆ ಮೂಲಕ ಹರಕೆ ಹೊತ್ತು ಬರುವಂತಹ ಭಕ್ತಾದಿಗಳು ಅವರು ಯಥಾ ಪ್ರಕಾರ ಬರಬಹುದು. ಬಂದು ದಿವ್ಯ ದರ್ಶನದ ಮೂಲಕ ಅವರು ದರ್ಶನವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನಡಿಗೆ ಮೂಲಕ ಬಂದು ಅವರು ಸರ್ವದರ್ಶನದ ಸಾಲಿನಲ್ಲಿ ಬಂದು ಅವರ ದರ್ಶನವನ್ನ ಪಡಿಬೇಕು. ಹೀಗಾಗಿ ನಡಿಗೆ ಮಾರ್ಗವನ್ನ ಯಾವುದೇ ರೀತಿಯಲ್ಲಿ ಕೂಡ ರದ್ದು ಮಾಡಲಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಭಕ್ತಾದಿಗಳಿಗೆ ಮೊದಲು ಕ್ಲಾರಿಫೈ ಮಾಡ್ಬೇಕಾಗಿರುವಂತದ್ದು. ಸಾಕಷ್ಟು ಗೊಂದಲ ಇದೆ ಕರ್ನಾಟಕದ ಭಕ್ತಾದಿಗಳಿಗೆ. ಅವ್ರಿಗೆ ಏನಂತಂದ್ರೆ ಈ ನಡಿಗೆ ಮೂಲಕ ಅಂದ್ರೆ ಹರಕೆ ಹೊತ್ತು ಬರುವಂತಹ ಭಕ್ತಾದಿಗಳು ಅವ್ರು ಯಥಾ ಪ್ರಕಾರ ಬರಬಹುದು. ಆದ್ರೆ ಈ 3 ದಿನ ಅವರಿಗೆ ದಿವ್ಯ ದರ್ಶನದ ರೂಪದಲ್ಲಿ ದರ್ಶನ ಏನು ನೀಡಲಾಗ್ತಿತ್ತಲ್ಲ ಅದು ಮಾತ್ರ ರದ್ದು ಮಾಡಲಾಗಿದೆ. ಹಾಗೇನೆ ಉಚಿತ ಲಾಡು ಮಾತ್ರ ರದ್ದು ಮಾಡಲಾಗಿದೆ. ಇದು ಜುಲೈ 7, 8 ಮತ್ತು 9ನೇ ತಾರೀಕಿನಿಂದ ಈ ಒಂದು ನಿಬಂಧನೆ ಇದು ಜಾರಿಯಾಗುತ್ತೆ. ಧನ್ಯವಾದ ರಮತ್.